ಒಬ್ಬ ಬರ್ತಾನೆ ರೇಣುಕಾಸ್ವಾಮಿ ಅಂತ ನೋಡಿ, ಡೀಟೇಲ್ ಆಗಿ ಈಗ ಮಾತಾಡ್ತಾ ಹೋಗ್ತಾರೆ. ಅವನನ್ನ ನಾನು ಮರ್ಡರ್ ಮಾಡಬೇಕಾಗತ್ತೆ, ನನ್ನ ಮೇಲೆ ಚಾರ್ಜ್ ಶೀಟ್ ಹಾಕ್ತಾರೆ. ಆಗ ಸಾಕ್ಷಿಗಳಿಗೆ ಕೊಡಬೇಕು ಅಂತ ಮೇ 2ನೇ ತಾರೀಕೆ ಹಣ ಇಟ್ಕೊಂಡಿದ್ದೆ ನಾನು. ಹೀಗೆ ಅಂತ ಕಥೆ ಹೇಳೋದಕ್ಕೆ ಸಾಧ್ಯ ಇದೆಯಾ? ಸೊ ಇದು ಸಿ ವಿ ನಾಗೇಶ್ ಅವರ ಒಂದು ಮಾತು. ಅಂದ್ರೆ ಒಂದು ಎಕ್ಸಾಂಪಲ್ ಮೂಲಕ ಈ ಸಿನಾರಿಯೋನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಸಿ ವಿ ನಾಗೇಶ್ ಅವರು. ಯಾರೋ ಒಬ್ಬ ಬರ್ತಾನೆ ರೇಣುಕಾಸ್ವಾಮಿ ಅಂತ ಅಂದ್ರೆ ಇನ್ ಫ್ಯೂಚರ್ ಮೇ 2ನೇ ತಾರೀಕು ನಾನು ಹಣ ಪಡೆದಾಗ ಇದು ಹೆಂಗಿದೆ ಅಂದ್ರೆ ಪೊಲೀಸರು ಹೇಳ್ತಾ ಇರುವಂತ ಕಥೆ ಹೇಗಿದೆ ಅಂತ ಹೇಳಿದ್ರೆ, ಮೇ 2ನೇ ತಾರೀಕು ನನಗೆ ಮೋಹನ್ ರಾಜ್ ಅವರು ದುಡ್ಡು ಕೊಟ್ಟಿರ್ತಾರೆ, ವಾಪಸ್ ಕೊಟ್ಟಿದ್ದಾರೆ. ಆ ಹಣನ ನಾನು ಫ್ಯೂಚರನ್ನ ಯೋಚನೆ ಮಾಡಿ, ಅಂದ್ರೆ ಮುಂದೆ ಒಂದು ದಿನ ರೇಣುಕಾಸ್ವಾಮಿ ಅಂತ ಒಬ್ಬ ವ್ಯಕ್ತಿ ಬರ್ತಾನೆ, ಆತನನ್ನ ನಾನು ಮರ್ಡರ್ ಮಾಡಬೇಕಾಗತ್ತೆ. ಸೊ ಆಗ ಅದನ್ನು ಮುಚ್ಚಾಕೋದಕ್ಕೋಸ್ಕರ ನಾನು ಹಣವನ್ನು ಬಳಕೆ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನಾನು ಈಗಲೇ ಹಣ ತಗೊಳ್ತಾ ಇದ್ದೀನಿ ಅನ್ನೋ ರೀತಿಲಿ ಇದೆ ನೀವು ಮಾಡಿರೋದಿದ್ದು ಅನ್ನೋದನ್ನ ಸಿ ವಿ ನಾಗೇಶ್ ಅವರು ಕೋರ್ಟ್ನಲ್ಲಿ ತಮ್ಮ ವಾದ ಮಂಡನೆಯ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಸೊ ಹೀಗೆ ಸಿ ವಿ ನಾಗೇಶ್ ಅವರು ತಮ್ಮ ವಾದದ ಉದ್ದಕ್ಕೂ ಕೂಡ ಕೆಲವೊಂದಷ್ಟು ಎಕ್ಸಾಂಪಲ್ಗಳನ್ನು ಕೊಡ್ತಾ ಇದು ಹೇಗೆ ಸಾಧ್ಯ ಆಗುತ್ತೆ, ಕೆಲವೊಂದಷ್ಟು ಪ್ರಶ್ನೆಗಳನ್ನು ಹೇಳ್ತಾ, ಈ ಪ್ರಶ್ನೆಗಳಿಗೆ ಉತ್ತರ ಇಲ್ಲದ ಪ್ರಶ್ನೆಗಳು ಇವೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಇದೆಲ್ಲದಕ್ಕೂ ಕೂಡ ಉತ್ತರ ಬೇಕಿತ್ತು ಆ್ಯಕ್ಚುಲಿ, ಬಟ್ ಎಲ್ಲೂ ಕೂಡ ಈ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಇದು ಹೇಗೆ ಸಾಧ್ಯ ಅನ್ನುವಂಥದ್ದನ್ನ ಸಿ ವಿ ನಾಗೇಶ್ ಅವರು ತಮ್ಮ ವಾದ ಮಂಡನೆಯಲ್ಲಿ ಹೇಳ್ತಾ ಇದ್ದಾರೆ. ಸೊ ಕಥೆ ಹೇಳ್ತಾ ಇದ್ದಾರೆ ಅಷ್ಟೇ ಪೊಲೀಸರು ಅನ್ನೋದು. ಜೂನ್ 18ನೇ ತಾರೀಕು 19ನೇ ತಾರೀಕು ಎರಡೆರಡು ಸ್ವಇಚ್ಛಾ ಹೇಳಿಕೆಯನ್ನು ದಾಖಲು ಮಾಡ್ಕೊಂಡಿದ್ದಾರೆ. ಈ ಹೇಳಿಕೆಗಳು ಒಂದಕ್ಕೊಂದು ವ್ಯತಿರಿಕ್ತವಾಗಿವೆ, ಒಂದಕ್ಕೊಂದು ಸಾಮ್ಯತೆನೇ ಇಲ್ಲ ಇಲ್ಲಿ. ಇದು ಸಿ ವಿ ನಾಗೇಶ್ ಅವರು ನೆಕ್ಸ್ಟ್ ಎತ್ತಿರುವಂತಹ ಪಾಯಿಂಟ್. ಇದು ಸ್ವಇಚ್ಛಾ ಹೇಳಿಕೆಗಳ ಬಗ್ಗೆ ಮಾತಾಡ್ತಾರೆ. ಈಗ ನಿನ್ನೆಯೂ ಕೂಡ ಸಿ ವಿ ನಾಗೇಶ್ ಅವರು ಸ್ವಇಚ್ಛಾ ಹೇಳಿಕೆ ಬಗ್ಗೆ ಮಾತಾಡಿದ್ರು. ನೋಡಿ, ದರ್ಶನ್ ಸ್ವಇಚ್ಛಾ ಹೇಳಿಕೆಯನ್ನು ಕೊಟ್ಟಾಗ ಪಂಚರೇ ಇರಲಿಲ್ಲ. 5 ಜನ ಪಂಚರ ಸಮ್ಮುಖದಲ್ಲಿ ಪಂಚನಾಮೆ ಏನಾಗಬೇಕು, ಜೊತೆಗೆ 5 ಜನರ ಸಮ್ಮುಖದಲ್ಲಿ ಇಚ್ಛಾ ಹೇಳಿಕೆಯನ್ನು ತಗೋಬೇಕು. ಆಗ ಪಂಚರು ಇರಲಿಲ್ಲ. ಹೀಗಾಗಿ ದರ್ಶನ್ ಅವಾಗ ಕೆಲವೊಂದಷ್ಟು ವಸ್ತು ಅಂತ ಹೇಳಿದ್ರು ಅಷ್ಟೇನೆ, ಆದರೆ ಆ ವಸ್ತುಗಳು ಚಪ್ಪಲಿ ಮತ್ತು ಶೂ ಅಂತ ಮಾಡ್ಕೊಬಿಟ್ಟಿದ್ದಾರೆ ಇವರು ಅನ್ನೋದನ್ನ ನಿನ್ನೆ ಹೇಳಿದ್ರು. ಸೊ ಈ ಥರದ ಒಂದು ರಿಕವರಿಗಳನ್ನು ಮಾಡ್ತಾ ಇದ್ದಾರೆ. ಆ ರಿಕವರಿಗೆ ಮಾನ್ಯತೆ ಇಲ್ಲ, ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ ಅನ್ನೋದು ನಿನ್ನೆ ಹೇಳಿದರು. ಅದೇ ರೀತಿ ಇವತ್ತು ತಮ್ಮ ವಾದ ಮಂಡನೆಯಲ್ಲಿ ಹೇಳ್ತಾರೆ, ಎರಡೆರಡು ಸತಿ ಸ್ವಇಚ್ಛಾ ಹೇಳಿಕೆಗಳನ್ನು ತಗೊಂಡಿದ್ದಾರೆ. ಒಂದು ಜೂನ್ 18ನೇ ತಾರೀಕು, ಇನ್ನೊಂದು ಜೂನ್ 19ನೇ ತಾರೀಕು. ಎರಡೆರಡು ಸ್ವಇಚ್ಛಾ ಹೇಳಿಕೆ ತಗೊಳ್ತಾರೆ. ಆದರೆ ಆ ಎರಡೂ ಸ್ವಇಚ್ಛಾ ಹೇಳಿಕೆಗಳಲ್ಲಿ ವ್ಯತಿರಿಕ್ತವಾಗಿರುವಂತಹ ಕೆಲವೊಂದಷ್ಟು ಸ್ಟೇಟ್ಮೆಂಟ್ಗಳಿವೆ, ಕೆಲವೊಂದಷ್ಟು ವಿಚಾರಗಳು ಒಂದಕ್ಕೊಂದು ಸಾಮ್ಯತೆ ಇಲ್ಲ. ಸೊ ಇದನ್ನು ಹೆಂಗೆ ಒಪ್ಪೋದು? ಅದನ್ನು ಸೃಷ್ಟಿ ಮಾಡಿದ್ದಾರೆ ಅಂತ ಅನ್ಸೋದಿಲ್ವಾ? ಹಾಗಾದರೆ ಈ ಹೇಳಿಕೆಗಳು ಒಂದಕ್ಕೊಂದು ಸಾಮ್ಯತೆ ಇಲ್ಲದೆ ಇರುವಂಥದ್ದು. ಸೊ ಆ ಥರದ್ದೊಂದು ಸೃಷ್ಟಿಯಾಗಿದೆ ಅಷ್ಟೇ ಇದು, ಈ ಸ್ವಇಚ್ಛಾ ಹೇಳಿಕೆಗಳು ಅನ್ನೋದನ್ನು ಕೂಡ ಕೋರ್ಟ್ನಲ್ಲಿ ಸಿ ವಿ ನಾಗೇಶ್ ಅವರು ತಮ್ಮ ವಾದ ಮಂಡನೆಯಲ್ಲಿ ಹೇಳ್ತಾ ಇದ್ದಾರೆ. ಸೊ ಹೀಗೆ ಒಂದೊಂದು ಪಾಯಿಂಟ್ಸನ್ನು ಎತ್ಕೊಳ್ತಾ ಇರುವಂತಹ ಸಿ ವಿ ನಾಗೇಶ್ ತಮ್ಮ ವಾದ ಮಂಡನೆಯನ್ನು ಮುಂದುವರಿಸ್ತಾ ಇದ್ದಾರೆ. ನಿನ್ನೆಯೂ ಕೂಡ ಇಡೀ ಈ ತನಿಖೆನೇ ಸರಿಯಾಗಿ ನಡೆದಿಲ್ಲ ಅನ್ನುವಂಥದ್ದನ್ನು ಹೇಳಿದ್ರು ಅವರು. ನೋಡಿ, ಜೂನ್ 18ನೇ ತಾರೀಕು ದರ್ಶನ್ ಮನೆಯಲ್ಲಿ 37.5 ಲಕ್ಷ ಹಣ ವಶಕ್ಕೆ ಪಡೆದ್ವಿ ಅಂತ ಹೇಳ್ತಾರಲ್ಲ, ಅದ್ರ ಬಗ್ಗೆನೂ ಕೂಡ ಈಗಾಗಲೇ ಡೀಟೇಲನ್ನು ಹೇಳಿದ್ದಾರೆ ಸಿ ವಿ ನಾಗೇಶ್ ಅವರು. ಹಿರಿಯ ವಕೀಲ ಸಿ ವಿ ನಾಗೇಶ್ ಅವರು ಹೇಳೋ ಪ್ರಕಾರ ಈ 18ನೇ ತಾರೀಕು ನೀವು ರಿಕವರಿ ಮಾಡಿರುವಂಥ ಒಂದು ಹಣ ಅದು ಈ ಕೇಸನ್ನು ಮುಚ್ಚಾಕೋದಕ್ಕೆ ಹೋಗಲಿ ಅಥವಾ ಅದಕ್ಕೆ ಬಳಕೆ ಮಾಡಬೇಕು ಅನ್ನೋಂಥದ್ದಾಗಲಿ ದರ್ಶನ್ ಅದನ್ನು ತೊಗೊಂಡಿದ್ದಲ್ಲ. ಮೇ 2ನೇ ತಾರೀಕೆ ಅವರಿಗೆ ಸಾಲ ಏನು ಕೊಟ್ಟಿದ್ರು ಆ ಸಾಲನ ವಾಪಸ್ ಪಡೆದಿರೋದಷ್ಟೇ. ಅದನ್ನು ಈ ಪ್ರಕರಣಕ್ಕೆ ಥಳಕ ಹಾಕಲಾಗ್ತಾ ಇದೆ, ಲಿಂಕ್ ಮಾಡಿದ್ದಾರೆ ಅಷ್ಟೇ ಪೊಲೀಸರು. ಇದು ಹೆಂಗೆ ಆ ರೀತಿ ಹೇಳಕ್ಕೆ ಸಾಧ್ಯ ಅನ್ನೋದನ್ನು ಒಂದು ಎಕ್ಸಾಂಪಲ್ ಮೂಲಕವೂ ಕೂಡ, ಅಂದರೆ ನಾನೇ ಆ ಥರದ ಆ ಜಾಗದಲ್ಲಿದ್ದರೆ ಈ ರೀತಿಯಾಗಿ ಮಾಡೋದಕ್ಕೆ ಸಾಧ್ಯ ಇರುತ್ತಾ? ಮೇ 2ನೇ ತಾರೀಕೆ ನಾನು ದುಡ್ಡನ್ನು ಇಟ್ಕೊಂಡು ಜೂನ್ನಲ್ಲಾಗುವಂಥ ಒಂದು ಪ್ರಕರಣಕ್ಕೆ ನಾನು ಬಳಕೆ ಮಾಡ್ಕೊಳ್ತೀನಿ ಅಂತ ಹೇಳೋದಕ್ಕೆ ಸಾಧ್ಯ ಇದೆಯಾ ಅನ್ನೋದನ್ನು ಕೂಡ ಸಿ ವಿ ನಾಗೇಶ್ ಅವರು ತಮ್ಮ ಒಂದು ವಾದ ಮಂಡನೆಯಲ್ಲಿ ಹೇಳಿದ್ದಾರೆ. ಸೊ ಹೀಗೆ ಸುದೀರ್ಘವಾಗಿ ವಾದ ಮಂಡನೆ ಇನ್ನೂ ಕೂಡ ಸಾಗ್ತಾ ಇದೆ. ನೆನೆಯೂ ಕೂಡ ಸುದೀರ್ಘವಾಗಿ ವಾದ ಮಂಡನೆ ಮಾಡಿದ್ದಂತಹ ಹಿರಿಯ ವಕೀಲ ಸಿ ವಿ ನಾಗೇಶ್ ಇವತ್ತು ಕೂಡ ವಿಚಾರಣೆ ಸಂದರ್ಭದಲ್ಲಿ ತಮ್ಮ ಒಂದು ವಾದ ಮಂಡನೆಯನ್ನು ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಪ್ರಶ್ನೆಗಳಿಗೆ ಈಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಪ್ರಸನ್ನ ಕುಮಾರ್ ಅವರು ಹೇಗೆ ಕೌಂಟರ್ ಮಾಡ್ತಾರೆ ಅಥವಾ ಈ ಚಾರ್ಜ್ ಶೀಟನ್ನು ಹೇಗೆ ಡಿಫೆಂಡ್ ಮಾಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲಕರ. ಯಾಕಂದರೆ ಇಲ್ಲಿ ಎತ್ತಿರುವಂತಹ ಕೆಲವೊಂದಷ್ಟು ಪ್ರಶ್ನೆಗಳು ವ್ಯಾಲಿಡ್ ಆಗಿವೆ ಅನ್ನುವಂಥದ್ದು ನಾಗೇಶ್ ಅವರ ಒಂದು ವಾದ. ನೋಡಿ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಬೇಕಿದೆ ಅನ್ನುವಂಥದ್ದು.